ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಟಿವಿ ನೈನ್ ಜೊತೆ ಇದ್ದರೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರೇ, ನಿನ್ನೆ ನಡೆದಂತಹ ವಿಧಾನ ಪರಿಷತ್ನ ಚುನಾವಣಾ ಫಲಿತಾಂಶ ಬಿಜೆಪಿಯಿಂದ ಅಡ್ಡ ಮತದಾನ ಆಗಿರುವಂತಹ ವಿಚಾರ ಬಹಿರಂಗ ಆಗಿದೆ. ಬಿಜೆಪಿಗೆ ಸ್ಪಷ್ಟನೆ ಸಿಕ್ಕಿದೆ ಯಾರು ಅಡ್ಡ ಮತದಾನ ಮಾಡಿದ್ರು, ಯಾವ ಕಾರಣಕ್ಕಾಯಿತು ಅನ್ನುವಂಥ ವಿಚಾರಕ್ಕೆ. ಅಡ್ಡ ಮತದಾನ ಆಗಿರೋದು ನಿಜ, ಕನ್ಫರ್ಮ್. ಅದರಲ್ಲಿ ಏನು ಮುಚ್ಚುಮರೆ ಪ್ರಶ್ನೆನೇ ಇಲ್ಲ. ನಮ್ಮ ಅಭ್ಯರ್ಥಿಗಳಿಗೆ ಇಬ್ಬರು ಅಭ್ಯರ್ಥಿಗಳು ಗೆದ್ದಿರೋವಂಥದ್ದು ಒಂದು ರೀತಿ ಸಂತೋಷ. ಆದರೆ ಅದೇ ರೀತಿ ಇಲ್ಲಿ ಅಡ್ಡ ಮತದಾನ ಆಗಿರೋದು ಕೂಡ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀರಿ, ಯಾರು ಮಾಡಿದ್ದಾರೆ ಏನು ಅನ್ನೋದು. ಅದೇನು ದೊಡ್ಡ ಸೀಕ್ರೆಟ್ ಏನಲ್ಲ, ಬಂದೇ ಬರ್ತೈತೆ, ಆಚೆ ಬಂದೇ ಬರ್ತೈತೆ. ಅದು ಪಾರ್ಟಿಯ ಲೆವೆಲಲ್ಲಿ ಈಗಾಗಲೇ ಚರ್ಚೆ ಆಗಿದೆ. ನಿನ್ನೆನೂ ಕೂಡ ನಾವು ಅಧ್ಯಕ್ಷರೆಲ್ಲ ಮಾತಾಡಿದ್ದೀರಿ, ಅಬ್ಸರ್ವ್ ಮಾಡ್ತಾ ಇದ್ದೀರಿ. ಬೇಗ ಐಡೆಂಟಿಫೈ ಆಗುತ್ತೆ. ಆದಮೇಲೆ ಕ್ರಮ ಏನು ತೆಗೆದುಕೊಳ್ಬೇಕು, ಯಾರು ಮಾಡಿದ್ದಾರೆ, ಇದರ ಮೇಲೆ 100% ಮಾಡ್ತೀನಿ. ಅಡ್ಡ ಮತದಾನ ವಿಚಾರದಲ್ಲಿ ವರಿಷ್ಠರಿಂದ ಏನಾದರೂ ಸೂಚನೆ ಬಂತ ನಿಮಗೆ? ವರಿಷ್ಠ ಗಮನಕ್ಕೆ ನೀವು ವಿಚಾರವನ್ನು ತಂದಿದ್ದೀರಾ? ಇಲ್ಲ, ವರಿಷ್ಠರು ಗೆದ್ದಿರೋದ್ರ ಬಗ್ಗೆ ಮಾಹಿತಿ ಹೋಗಿದೆ ಅಷ್ಟೇ. ಈ ನಮ್ಮ ಪ್ರಕಾರ 3 ಅಥವಾ 4 ಒಂದು ಇನ್ವ್ಯಾಲಿಡ್ ಆಗಿದೆ. ಸೊ ಈ ಮತಗಳು ಯಾರ್ದು ಹಾಕಿದ್ದಾರೆ ಅನ್ನೋದನ್ನು ಕನ್ಫರ್ಮ್ ಆದಮೇಲೆ ನಾವು ಕೇಂದ್ರದ ನಾಯಕರ ಜೊತೆನೂ ಮಾತಾಡ್ತೀರಿ. ಒಟ್ಟಲ್ಲಿ ಈ ಬೆಳವಣಿಗೆ ಏನು ರೂಲಿಂಗ್ ಪಾರ್ಟಿಗೆ ಇರುವಂಥ ಅಡ್ವಾಂಟೇಜನ್ನು ತೆಗೆದುಕೊಂಡು ಕಾಂಗ್ರೆಸ್ ಪಾರ್ಟಿ ಮಾಡಿದೆ. ಹಿಂದೇನೂ ನಾವು ಮಾಡಿದಿರಿ. ಹಿಂದೇನೂ ನಾವು ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಅವರು ಮಂತ್ರಿಯಾಗಿದ್ದಾಗ, ಸರ್ಕಾರ ಅವ್ರದ್ದೇ ಇದ್ದಾಗ ನಾವು 16 ಜನನ ಮಾಡಿದಿರಿ. 16 ಜನ ಕಾಂಗ್ರೆಸ್ ಅವ್ರದ್ದು ತಗೊಂಡು ನಾವು ಸರ್ಕಾರ ಮಾಡಿದ್ದೀರಿ. 2008ರಲ್ಲೂ ಕೂಡ ಕಾಂಗ್ರೆಸ್ಸಿಂದ 3 ಜನನ ತಗೊಂಡು ಅವಾಗೂ ಕೂಡ ನಾವು ಸರ್ಕಾರ ಮಾಡಿದ್ದೀರಿ. ಬೇಕಾದಷ್ಟು MLC ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಂದ ನಮ್ಗೆ ಓಟ್ ಹಾಕ್ಸಿದ್ದೀರಿ. ನಾವು ಸರ್ಕಾರಕ್ಕೇನು ಅಂತ ಹೇಳಿದ್ರೆ ರೂಲಿಂಗ್ ಪಾರ್ಟಿ ಇರೋದ್ರಿಂದ ಒಂದು ಅಡ್ವಾಂಟೇಜ್ ಇರ್ತದೆ. ಅನುದಾನ ಕೊಡ್ತೀರಿ ಹಾಗೆ ಹೀಗೆ ಅಂತ ಅವ್ರಿಗೆ ಆಮಿಷ ಕೊಟ್ಟು ಎಲ್ಲ ಮಾಡಿರ್ತಾರೆ. ಸೊ ಇದೇನು ಪರ್ಮನೆಂಟ್ ಏನಲ್ಲ, ಇದು ರೂಲಿಂಗ್ ಪಾರ್ಟಿ ಇದ್ದಾಗ ಎಲ್ಲ ಮಾಡೇ ಮಾಡ್ತಾರೆ. ಸೊ ನಮ್ಗೆ ಮಾಡಿರೋವಂಥದ್ದು BJPಯಲ್ಲಿ ಆಗಿರೋವಂಥದ್ದು ನಮಗೆ ಭಾಳ ಒಂದು ರೀತಿ ಸರ್ಪ್ರೈಸ್. ಇದು ಒಂದು ರೀತಿ ಸರ್ಪ್ರೈಸ್ ಆಗಿದೆ ನಮಗೆ. ನಾವು ಇದನ್ನು ಆಗ್ತೈತೆ ಅಂತ, ಯಾಕಂದರೆ ನಾವು ಯಾವುದೋ ರೆಸಾರ್ಟಿಗೆ ತೊಗೊಂಡೋಗಿರಲಿಲ್ಲ. ನಾವೆಲ್ಲ ನಮ್ಮ MLAಗಳಿಗೆಲ್ಲ ನೆನ್ನೆನೇ ಕರೆದು ಮೊನ್ನೆ ಮೀಟಿಂಗ್ ಮಾಡಿ ಎಲ್ಲ ಮಾಡಿದ್ರಿ. ಆ ಥರದ್ದು ಯಾವುದು ಸಿಂಪ್ಟಮ್ಸೇ ಇರಲಿಲ್ಲ. ಸಡನ್ನಾಗಿ ಆಗಿರೋದ್ರಿಂದ ನಮಗೂ ಕೂಡ ಇದು ಆಶ್ಚರ್ಯ ಆಗ್ತಾಯಿದೆ.